ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಿಶೇಷವಾಗಿ ಅದರಲ್ಲೂ ಇನ್ಸ್ಟೆಂಟಾಗಿ ಹೆಲ್ದಿಯಾಗಿ ಆ್ಯಂಡ್ ಟೇಸ್ಟಿ ಕ್ರಿಸ್ಪಿ ಓಟ್ಸ್ ದೋಸೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಸ್ಪೈಸಿ ಚಟ್ನಿಯನ್ನು ಕೂಡ ಜೊತೆಯಲ್ಲೇ ಹೇಳ್ಕೊಡ್ತಾ ಇರೋದ್ರಿಂದ ಸೊ ಇದು ಇನ್ ಕೇಸ್ ಯಾರಾದರೂ ಡಯಟನ್ನು ಮಾಡ್ತಾ ಇದ್ದರೆ ಈ ಒಂದು ಓಟ್ಸ್ ದೋಸೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಗೈಸ್, ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ತಲುಪುತ್ತೆ. ಫಸ್ಟ್ ಇಲ್ಲಿ ನಾನು ಒಂದು ಪ್ಯಾನನ್ನು ತೆಗೆದುಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ 1 ಕಪ್ಪಷ್ಟು ಓಟ್ಸನ್ನು ತೆಗೆದುಕೊಂಡು ಡ್ರೈ ರೋಸ್ಟನ್ನು ಮಾಡ್ತಾಯಿದ್ದೀನಿ. ಆದಷ್ಟು ಇದನ್ನು ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬಂದಾಗ ಸ್ವಲ್ಪ ಅದು ಕಲರ್ ಏನಾಗುತ್ತೆ ಚೇಂಜ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇದು ಕೂಲ್ ಆದಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಫೈನ್ ಪೌಡರ್ ಮಾಡ್ಕೊಳ್ಳಿ. ನೀಟಾಗಿ ಇದನ್ನು ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟು 1 ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಸೇಮ್ 1 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. 1/4 ಕಪ್ಪಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸೊ ಎಷ್ಟು ಬೇಕಷ್ಟು ನೀರನ್ನು ನೋಡಿಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದ್ದಲ್ಲಿ ನೀಟಾಗಿ ಒಂದು ಸಲ ನೀವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಏನು ಬೇಡ, ಇದು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೆಳುವಾಗಿಯೇ ಇರಬೇಕು. ನೋಡಿ, ನಿಮಗೆ ಕನ್ಸಿಸ್ಟೆನ್ಸಿಯಲ್ಲಿ ಕಾಣಿಸ್ತಾ ಇದೆ ನೋಡಿ. ಅದ್ರ ಜೊತೆಗೆ ನಾನು ಟೇಸ್ಟ್ಗೋಸ್ಕರ ಏನು ಮಾಡಿದ್ದೀನಿ, ಆನಿಯನನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಕರಿಬೇವಿನ ಸೊಪ್ಪು, ಜೀರಿಗೆ, ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಇವಾಗ ನಮಗೆ ಬ್ಯಾಟರ್ ರೆಡಿ ಆಗಿದೆ. ಸೊ ಅಷ್ಟೊತ್ತಿಗೆ ನಾನು ಏನು ಮಾಡೋಣ, ಖಾರ ಚಟ್ನಿಯನ್ನು ಕೂಡ ಮಾಡ್ಕೊಂಡು ಬಂದುಬಿಡೋಣ. ಸೊ ಅಷ್ಟೊತ್ತಿಗೆ ಒಲೆ ಮೇಲೆ ಒಂದು ತವವನ್ನು ಇಟ್ಟು 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಬಿಸಿ ಆದಮೇಲೆ ಕಡಲೆಬೇಳೆ, ನೆಲಗಡಲೆ ಬೀಜ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ತಾ ಬಂದಾಗ ಏನಾಗುತ್ತೆ, ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಅಂದರೆ ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು 1-2 ಬೆಳ್ಳುಳ್ಳಿ, ಖಾರಕ್ಕೆ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸೊ ನೀಟಾಗಿ ರೋಸ್ಟೆಲ್ಲ ಆದಮೇಲೆ ಏನಾಗುತ್ತೆ, ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅದು. ಸೊ ನೆಕ್ಸ್ಟ್ ಇದು ನೀಟಾಗಿ ಫ್ರೈ ಆಗಿದೆ ಅಂದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೀವು ರುಬ್ಕೊಂಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರಿನ ಪ್ರಮಾಣವನ್ನು ನೋಡಿಕೊಂಡು ನೀವು ಇದನ್ನು ರುಬ್ಕೊಂಬಿಡೋಣ. ನೋಡಿ, ಇವಾಗ ನೀಟಾಗಿ ಒಂದು ರೀತಿ ಪೇಸ್ಟ್ ರೀತಿ ಆಗುತ್ತೆ ನೋಡಿ, ಕಾಣಿಸ್ತಾ ಇದೆ. ಸೊ ಇವಾಗ ಇದು ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನಾವು ಒಗ್ಗರಣೆಯನ್ನು ಕೂಡ ಹಾಕ್ಕೊಂಡಿದ್ದಾಗಿದೆ ನೋಡಿ. ಹೋಟೆಲ್ ಸ್ಟೈಲಿಯಲ್ಲಿ ಚಟ್ನಿ ಇವಾಗ ರೆಡಿಯಾಗಿದೆ. ಬನ್ನಿ ನಾವು ಇವಾಗ ದೋಸೆಯನ್ನು ಪ್ರಿಪೇರ್ ಮಾಡ್ತಾ ಹೋಗೋಣ. ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಓಟ್ಸ್ ದೋಸೆ ಬ್ಯಾಟರನ್ನು ನೋಡಿ ಒಂದು ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ಕೆಳಭಾಗದಲ್ಲಿ ನಿಂತಿರುತ್ತೆ. ಸೊ ಹಾಗಾಗಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದ್ರ ಮೇಲೆ ನೀವು ದೋಸೆಯನ್ನು ಹಾಕ್ಕೊಳ್ತಾ ಬನ್ನಿ. ಸುತ್ತ ಆಯಿಲನ್ನು ಹಾಕ್ಕೊಂಡು ಮುಚ್ಚಳದಿಂದ ಮುಚ್ಚಿಬಿಡಿ. ಇನ್ ಕೇಸ್ ಮುಚ್ಚಲ್ಲ ಅಂದರೂ ಓಕೆ, ತೊಂದರೆ ಇಲ್ಲ. ನೋಡಿ, ಅದ್ರ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಸೊ ನೀಟಾಗಿ ಬೆಂದಿದೆ ನೋಡಿ. ಇವಾಗ ಕ್ರಿಸ್ಪಿಯಾಗಿ ಜೊತೆಗೆ ಇನ್ಸ್ಟೆಂಟಾಗಿ ಹೆಲ್ದಿ ಆ್ಯಂಡ್ ಕ್ರಿಸ್ಪಿ ಓಟ್ಸ್ ದೋಸೆ ರೆಡಿಯಾಗಿದೆ. ಸೊ ನೀವು ಮನೆಯಲ್ಲಿ ಮಾಡಿ ಎಷ್ಟು ನೀಟಾಗಿ ತೆಳುವಾಗಿ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಸೊ ಈ ರೀತಿ ಮಾಡ್ಕೊಂಡು ತಿಂದಾಗ ಟೇಸ್ಟಿಯಾಗಿ ಕೂಡ ಇರುತ್ತೆ, ಜೊತೆಗೆ ಹೆಲ್ದಿ ಕೂಡ. ಡಯಟ್ ಏನಾದರೂ ಮಾಡ್ತಾ ಇದೆ ನಿಮ್ಗೆ ಇದರಿಂದ ತುಂಬಾ ಹೆಲ್ಪ್ಫುಲ್ ಇದೆ. ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.